ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಕ್ಯಾಪ್ಸಿಕಮ್ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ದಪ್ಪ ಮೆಣಸಿನ್ಕಾಯಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಏನೇನು ಬೇಕು ಅನ್ಸತಿ ನೋಡ್ಕೊಂಬರೋಣ. ದಪ್ಪ ಮೆಣಸಿನ್ಕಾಯಿ, ಹಾಗೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಅಜ್ವಾಯಿನು, ನೆಕ್ಸ್ಟು ಕಡಲೆ ಹಿಟ್ಟು ಅಥವಾ ಬೇಸನ್ ಹಿಟ್ಟು ಅಂತಿರಲ್ಲ ಆ ಹಿಟ್ಟು, ಸ್ವಲ್ಪ ಜೀರಿಗೆ ಪುಡಿ, ಕೆಂಪು ಖಾರದ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಬೌಲ್ಗೆ ನಾನು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ನೀವು ಮನೇಲಿ ಬಜ್ಜಿ ಹಿಟ್ಟಿದ್ರೂ ಬಜ್ಜಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ಸೊ ಅಜ್ವಾಯಿನ ಕೈಲಿಂದ ತಿಕ್ಕೊಂಡು 1-2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಜೀರಿಗೆ ಪುಡಿನ ಹಾಕೋತಾ ಇದ್ದೀನಿ. ಜೀರಿಗೆ ಪುಡಿ ಇಲ್ಲ ಅನ್ನೋರು ಜೀರಿಗೆನ ಕುಟ್ಟಿ ಪುಡಿ ಮಾಡಿ ಹಾಕೋಬೋದು. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ, ಚಿಟಿಕೆ ಸೋಡಾ ಪುಡಿ, ಹಾಗೆ ಗಂಟಿಲ್ಲದೆ ಇರೋ ಥರ ಎಲ್ಲವನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ಕೋಬೇಕು. ನೋಡಿ, ಈ ಥರ ಭಾಳ ಗಟ್ಟಿನೂ ಅಲ್ಲ, ಭಾಳ ತೆಳುನೂ ಅಲ್ಲ, ಮೀಡಿಯಮ್ ಆಗಿ ನಮ್ಮ ಬಜ್ಜಿ ಹಿಟ್ಟು ರೆಡಿ ಮಾಡ್ಕೋಬೇಕು. ಸೊ ನೋಡ್ಕೊಂಡು ನೀರು ಹಾಕಿ ನೋಡಿ, ಈ ಥರ ನಮ್ಮ ಹಿಟ್ಟು ರೆಡಿ ಆಗಿದೆ. ಸೊ ನೆಕ್ಸ್ಟು ಕ್ಯಾಪ್ಸಿಕಮನ್ನು ನಡು ಕಟ್ ಮಾಡ್ಕೋಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಕಟ್ ಮಾಡ್ಕೊಳ್ಳಿ. ನೀವು ಬೇಡ ಅಂದವರು ಫುಲ್ ರೌಂಡೇ ಹಾಕೋಬೋದು, ನಾನಿಲ್ಲ ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಡುವಿನ ಬೇಡ ಅನ್ನೋರು ತೆಗೆದುಬಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳಿ. ನಾನು ಇರಲಿ ಅಂತ ಹಾಕ್ತಾಯಿದ್ದೀನಿ, ಯಾಕೆಂದರೆ ಖಾರ ಇರಲ್ವಲ್ಲ, ಎಲ್ಲವನ್ನು ಅದೇ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನಿಮ್ಗೆ ನಡುವಿನ ಬೇಡ ಅಂದರೆ ತಕ್ಕೊಂಬಿಡಿ. ಸೊ ನಾನು ಬೇಕು ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಪ್ಯಾನ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡೋಣ. ಈ ಥರ ಹಿಟ್ಟನ್ನು ಸ್ಪೂನಿಂದ ಮತ್ತೆ ಕೈ ಆಡಿಸಿ ಕ್ಯಾಪ್ಸಿಕಮ್ ಕಟ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಇದರಲ್ಲಿ ಎತ್ತಿ ಸೈಡಲ್ಲಿ ಇಟ್ಕೊಳ್ಳಿ. ಕರಿಯೋದಕ್ಕೆ ಈಸಿಯಾಗುತ್ತೆ. ನೋಡಿ, ಈ ಥರ ಮಾಡ್ಕೊಳ್ಳಿ. ಸೊ ನಾನು ಹೇಳಿದ್ನಲ್ಲ, ನಿಮಗೆ ಬೇಡ ಕಟ್ ಮಾಡ್ಕೊಂಡು ಬೇಡ ಅಂದರು ಅದೇ ರೀತಿ ರೌಂಡ್ ಶೇಪಲ್ಲೇ ಎದ್ದುಬಿಟ್ಟು ಕರಿಬೇಕು. ಏನಕ್ಕೆ ಬೇಡ ಅಂತ ಇದ್ದೀನಿ ಅಂದರೆ ಬಜ್ಜಿ ಹಿಟ್ಟು ಒಳಗಡೆ ಹೋಗಿರೋದಿಲ್ಲ, ಅದಕ್ಕೆ. ಸೊ ಇವಾಗ ಎಣ್ಣೆ ಕಾದಿದೆ, ನಾನು ಒಂದೊಂದಾಗಿ ಎಣ್ಣೆಯಲ್ಲಿ ಈ ಥರ ಬಜ್ಜಿನ ಬಿಡ್ತಾಯಿದ್ದೀನಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಮಾಡಿರೋ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದನ್ನು 2 ಮಗಳು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಬೇಕು. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೀರಿ, ಯಾಕೆಂದರೆ ಮೆಣಸಿನ್ಕಾಯಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಅಂದರೆ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಬಜ್ಜಿಗೆ. ಸೊ ಇವಾಗ ಕರೆದ್ಬಿಟ್ಟು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸೊ ನಾನು ಇನ್ನೊಂದು ಅದೇ ರೀತಿ ಕರಿತಾ ಇದ್ದೀನಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಳ್ಳಿ. ಹಿಟ್ಟು ಪೂರ್ತಿ ಹತ್ಕೋಬೇಕಾಗಿಲ್ಲ. ಸೊ ಈ ಥರ ಕ್ಯಾಪ್ಸಿಕಮ್ ಕಾಣಲಿ, ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಅದು ಆವಾಗ. ಸೊ ಇವಾಗ ರೆಡಿ ಆಯಿತು. ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ, ಮಳೆಗಾಲದಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತಲ್ವ, ಬಿಸಿ ಬಿಸಿ ಬಜ್ಜಿ. ಅದು ಕ್ಯಾಪ್ಸಿಕಮ್ ಬಜ್ಜಿ ಅಂತೂ ಸಖತ್ ಟೇಸ್ಟಾಗಿ ಇರುತ್ತೆ. ಸೊ ನೋಡಿ, ಈ ಥರ ಕಟ್ ಮಾಡಿಕೊಂಡು ನಡುವೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕ್ಯಾರೆಟ್ ತುರಿನೂ ಹಾಕೋಬೋದು. ಸೊ ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.